ಬ್ಯೂಟಿಫುಲ್ ಆದಂತ ಕಾರ್ ಇವತ್ತು ಗಿಲ್ಲಿಗೆ ಸಿಕ್ಕಿದೆ. ವಿಕ್ಟೋರಿಯಸ್ ಅಂತ ಗಿಫ್ಟ್ ಕೊಟ್ಟಿದ್ದಾರೆ ಶೋರೂಮ್ನವರು. ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ಅವರೇ ಅನೌನ್ಸ್ ಮಾಡಿರ್ತಾರೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅವ್ರಿಗೆ ಕಾರ್ ಗಿಫ್ಟ್ ಸಿಗುತ್ತೆ ಅಂತ. ಅದೇ ರೀತಿ ಈಗ ನೋಡ್ತಾ ಇರ್ಬೋದು ಗಿಲ್ಲಿಗೆ ಕಾರ್ ಗಿಫ್ಟ್ ಸಿಕ್ಕಿದೆ. ಸುಮಾರು 5-6 ತಿಂಗಳು ನೋಡಿ ಒಂದು ಪ್ರೊಸೀಜರ್ ಹಿಡಿದ್ಬಿಡ್ತು. ಬಿಗ್ ಬಾಸ್ ಗೆದ್ದೆ 5-6 ತಿಂಗಳು ಆಗ್ತಾ ಬಂತು. ಗಿಲ್ಲಿ ನಟ ಬಿಗ್ ಬಾಸ್ ಮುಗಿಸ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮ ಈವೆಂಟ್ಸ್ ಗಳೆಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ. ಬಟ್ ಇವತ್ತು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ ಶೋರೂಮ್ನವರು. ಇವತ್ತು ಡೆಲಿವರಿ ಇರುತ್ತೆ ಬನ್ನಿ ಅಂತ ಇನ್ವೈಟ್ ಸಹ ಮಾಡಿರ್ತಾರೆ ನೆನ್ನೆ ಮೊನ್ನೆ ಎಲ್ಲ ಹೋಗಿ ಶೋರೂಮ್ ಟೀಮ್ ಮೆಂಬರ್ಸ್. ಅದೇ ರೀತಿ ಗಿಲ್ಲಿ ಇವತ್ತು ಡೇಟ್ ಅನ್ನ ಕೊಟ್ಟಿರ್ತಾರೆ. ಇವತ್ತು ಬಿಡುವನ ಮಾಡ್ಕೊಂಡು ಗಿಲ್ಲಿ ಅವರು ಸೂಪರ್ ಆಗಿ ಕಾರ್ ಅನ್ನ ತೆಗೆದುಕೊಳ್ಳಕ್ಕೆ ಎಂಟ್ರಿ ಕೊಡ್ತಾರೆ ಶೋರೂಮ್ಗೆ. ಅದು ಬೆಂಗಳೂರು ಯಲಹಂಕ ನ್ಯೂ ಟೌನ್ ಮಾಂಡವಿ ಮೋಟಾರ್ಸ್ ನಲ್ಲಿ ಸಖತ್ತಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತಾರೆ. ಮತ್ತೆ ಗಿಲ್ಲಿ ಬರ್ತಿದ್ದಾರೆ ಅಂತ ಅಲ್ಲಿ ದೊಡ್ಡ ಕಟ್ಔಟ್ಸ್ ಹಾಕಿರ್ತಾರೆ. ಅದನ್ನ ನೋಡಕ್ಕೆ ತುಂಬಾ ಜನ ಸಹ ಸೇರಿರ್ತಾರೆ. ಗಿಲ್ಲಿನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಕಾರ್ ಏನಿರುತ್ತೆ ಅದನ್ನ ರಿವೀಲ್ ಸಹ ಮಾಡ್ತಾರೆ. ವೈಟ್ ಕಲರ್ ವಿಕ್ಟೋರಿಯಸ್ ಕಾರ್ ಅದು ತುಂಬಾ ಚೆನ್ನಾಗಿ ಅದಕ್ಕೆ ಡೆಕೋರೇಷನ್ ಅನ್ನು ಮಾಡಿರ್ತಾರೆ. ಮತ್ತು ಒಳ್ಳೆ ಕಾರ್ ಇದ್ದು ಸುಮಾರು ಒಂದು 16-17 ಲಕ್ಷ ರೂಪಾಯಿ ಆಗುತ್ತೆ ಒಂದು ಕಾರ್ಗೆ. ಒಂದು ಟಾಪ್ ಅಂಡ್ ಕಾರ್ ಇದಾಗಿರುತ್ತೆ. ಗಿಲ್ಲಿ ಹತ್ರ ಈಗಾಗಲೇ ಒಂದು MG ಕಾರ್ ಇದೆ. ಸೊ ಅದು ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆನೆ ತೆಗೆದುಕೊಂಡಿರ್ತಾರೆ. ಅವ್ರ ಕಾಮಿಡಿಯ ಪ್ರೋಗ್ರಾಮ್ ಎಲ್ಲವನ್ನು ಕೂಡ ಮಾಡ್ತಿರಲ್ಲ ಒಂದು ದುಡ್ಡಿನಲ್ಲಿ. ಅದು ಕೂಡ ಒಂದು 20-22 ಲಕ್ಷ ಬೆಲೆ ಬಾಳುವಂತ ಒಂದು ಕಾರ್. ಇದೀಗ ಇನ್ನೊಂದು ಕಾರ್ ಸಹ ಬಂದಿದ್ದು ಗಿಲ್ಲಿಗೆ ಬಹಳನೇ ಖುಷಿ ಇದೆ. ಸೊ ಈಗ 2 ಕಾರ್ ಓನರ್ ಗಿಲ್ಲಿ ಅವರು. ಸೊ 2 ಕಾರನ್ನ ಓಡ್ಸಕ್ಕಾಗಲ್ಲ, ಅವಾಗ ಒಂದ್ಸತಿ ಇವಾಗ ಒಂದ್ಸತಿ ಓಡಿಸ್ತಾರೆ. ಮತ್ತೆ ಅವ್ರ ಅಣ್ಣ ಇದಾರೆ ಒಬ್ರು ಸುರೇಂದ್ರ ಅಂತ. ಸೊ ಅವರು ಕೂಡ ಕಾರ್ಗಳನ್ನ ಓಡಿಸ್ತಾರೆ. ಸೊ ಅವರು ಕೂಡ ಮ್ಯಾನೇಜ್ ಮಾಡಿದ್ರೆ ತೊಂದರೆ ಇಲ್ಲ. ಒಟ್ಟಾರೆ ಈಗ ಬಹಳನೇ ಖುಷಿ ಇದೆ. ಗಿಲ್ಲಿ ಅವ್ರ ಅಣ್ಣನೇ ಕಂಪ್ಲೀಟ್ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋ ಒಂದು ರೈಟ್ ಹ್ಯಾಂಡ್ ಮತ್ತೆ ಒಂದು ಮ್ಯಾನೇಜರ್ ರೀತಿ ಅಂತ ಹೇಳ್ಬೋದು. ಅವರೇ ಎಲ್ಲಾ ಕಡೆ ನೀವು ಕಾಣಿಸ್ಕೋತಾ ಇರ್ತಾರೆ, ನೋಡಿರ್ಬೋದು ಗಿಲ್ಲಿ ಅವರ ಅಣ್ಣ. ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿ ಎಷ್ಟರ ಮಟ್ಟಿಗೆ ಬಿಸಿ ಅಂದ್ರೆ ಪ್ರತಿ ದಿವಸ ಒಂದಲ್ಲ ಒಂದು ಪ್ರೋಗ್ರಾಮ್ ಇವೆಂಟ್ಸ್ ಗಳಲ್ಲಿ ಅವರು ಮಿಂಚ್ತಾನೆ ಇರ್ತಾರೆ. ನೆನ್ನೆ ಕೂಡ ಒಂದು ಚಿತ್ತಾಡ ಅವಾರ್ಡ್ ಫಂಕ್ಷನ್ಗೆ ಹೋಗಿರ್ತಾರೆ. ಸೊ ಅಲ್ಲಿ ಅವಾರ್ಡ್ ಕೂಡ ಗಿಲ್ಲಿಗೆ ಸಿಗುತ್ತೆ. ಅಂದ್ರೆ ಟಾಪ್ ಎಂಟರ್ಟೈನರ್ ಆಫ್ ದ ಇಯರ್ ಅಂತ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ. ಅಲ್ಲಿ ಬೇರೆ ಬೇರೆ ಸೆಲೆಬ್ರಿಟೀಸ್ ಗಳನ್ನೆಲ್ಲ ಮಾತನಾಡಿಸ್ತಾರೆ. ಅವರು ಕೂಡ ಅಷ್ಟೇ ಖುಷಿ ಪಡ್ತಾರೆ. ಗಿಲ್ಲಿಗೆ ವಿಷಸ್ ಗಳನ್ನ ತಿಳಿಸ್ತಾರೆ. ಅದನ್ನ ಮುಗಿಸ್ಕೊಂಡು ನೈಟ್ ವಾಪಸ್ ಹೋಗಿ ಮಲ್ಕೋತಾರೆ. ಇವತ್ತು ಬೆಳಗ್ಗೆ ಎದ್ದು ಈ ಒಂದು ಈವೆಂಟ್ ಅಂದ್ರೆ ಕಾರ್ ತಗೋಕೊಳ್ಬೇಕಲ್ಲ. ಸೊ ಇವತ್ತು ಸೋಮವಾರ 25ನೇ ತಾರೀಕು ಇದಕ್ಕೆ ರೆಡಿಯಾಗಿ ಶೋರೂಮ್ಗೆ ಎಂಟ್ರಿ ಕೊಡ್ತಾರೆ. ಶೋರೂಮ್ ಹತ್ರ ಕೂಡ ತುಂಬಾ ಜನ ಸೇರಿರ್ತಾರೆ. ಟೀಮ್ ಮೆಂಬರ್ಸ್ ಚೆನ್ನಾಗಿ ಸ್ವಾಗತ ಮಾಡ್ಕೊಳ್ತಾರೆ. ಒಂದು ಹೂಗುಚ್ಛವನ್ನ ಕೊಟ್ಟು ಕಾರನ್ನ ತೆಗೆದುಕೊಂಡು ನಂತರ ಹೊರಟಿದ್ದಾರೆ ಅಂತ ಹೇಳ್ಬೋದು. ಒಂದು ಸಣ್ಣದಾಗಿ ಪೂಜೆನ ಸಹ ಮಾಡಿಸ್ತಾರೆ. ಇದನ್ನ ಊರಿಗೂ ಕೂಡ ತೆಗೆದುಕೊಂಡು ಹೋಗ್ತಾರೆ ತಂದೆ ತಾಯಿಗೆ ತೋರ್ಸೋಕೆ. ಒಟ್ಟಾರೆ ಇದು ನಿಜವಾಗ್ಲೂ ಕೂಡ ಗಿಲ್ಲಿ ಸೂಪರ್ ಅಂತ ಹೇಳ್ಬೋದು. ಫ್ಯಾನ್ಸ್ ಗಳಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಯಾವಾಗ ಕಾರ್ ಸಿಗುತ್ತೆ ತುಂಬಾ ಜನ ಸಹ ವೆಯ್ಟ್ ಮಾಡ್ತಿದ್ರು. ಒಟ್ಟಾರೆ ಈಗ ಗಿಲ್ಲಿಗೆ ಒಂದು ಕಾರ್, ಅದ್ಭುತವಾದಂತ ಕಾರ್ ಡೆಲಿವರಿ ಆಗಿದೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿಯೂ ಸಹ ಪಟ್ಟಿದ್ದಾರೆ. ನಿಮಗೂ ಕೂಡ ಖುಷಿ ಆಯ್ತಾ? ನೀವು ಕೂಡ ಗಿಲ್ಲಿ ನಟನ ಅಭಿಮಾನಿನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಕೂಡ